ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಒತ್ಲಿಗೆ ಮತ್ತು ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದನ್ನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸಿ ಮಾಡೋದಲ್ಲ, ಸಿಂಪಲ್ಲಾಗಿ ರೊಟ್ಟಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡೋದು. ನೋಡಿ, ರೊಟ್ಟಿ ಥರನೇ ಕಾಣಿಸ್ತಿದ್ಯಲ್ವಾ. ಇದನ್ನು ಮಾಡೋದು ತುಂಬಾ ಈಸಿ. ನೈಟು ಅಕ್ಕಿನ ನೆನೆಯೋಕ್ಕಿಟ್ಟು ಬೆಳಗ್ಗೆ ಎದ್ದು ಅಕ್ಕಿ ನೀರನ್ನೆಲ್ಲ ತೆಗೆದು ಹೊಸ ನೀರು ಹಾಕ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸಣ್ಣಗೆ ನಾವು ದೋಸೆ ಹಿಟ್ಟನ್ನ ರುಬ್ತೀವಲ್ಲ ಆ ಟೈಪಾಗಿ ರುಬ್ಕೋಬೇಕು. ಅಕಸ್ಮಾತ್ ಅದು ರುಬ್ಬಕ್ಕೆ ಅನ್ನ ಉದ್ದಿನಬೇಳೆ ಏನೂ ಹಾಕಬಾರ್ದು, ಬರೀ ಅಕ್ಕಿನ ಹಾಕಿ ರುಬ್ಕೋಬೇಕು ಸಣ್ಣಗೆ. ಇದನ್ನೇನಾದರೂ ಹೆಂಚು ಮೇಲೆ ಹಾಕಬೇಕಾದ್ರೆ ಎದ್ದೇಳಲಿಲ್ಲ ಅಂದರೆ ಸ್ವಲ್ಪ ರವೆನ ಸೇರಿಸ್ಕೊಂಡು ಹಾಕೋಬೇಕಾಗುತ್ತೆ. ಅದನ್ನು ರುಬ್ಬಾರ್ದು ರವೆನ. ಹಾಗೇ ನಾವು ಹಿಟ್ಟು ಜೊತೆ ಉಪ್ಪು ಮತ್ತು ಸೋಡಾನ ಹಾಕಿ ರವೆನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನನಗೆ ಪರ್ಫೆಕ್ಟಾಗಿ ಬರುತ್ತೆ, ಸೊ ನಾನು ರವೆ ಏನು ಸೇರಿಸಿಲ್ಲ. ಉಪ್ಪು ಮತ್ತು ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ರುಬ್ಬಿ 2 ಜಾರ್ ಆಗಿದೆ. ನಮ್ಮನೇಲಿ 5 ಜನ ಇದ್ದೀವಿ ಅಷ್ಟೇ. ಸೊ ನಾನಿಲ್ಲಿ 2 ಲೋಟ ಅಕ್ಕಿನ ನೆನೆ ಹಾಕಿದ್ದೆ. ಇವಾಗ ರುಬ್ತಿದ್ದೀನಿ. ಇದನ್ನು ಮಾಡೋದು ತುಂಬಾ ಈಸಿ. ಏನು ಗೊತ್ತಾ, ನಾವು ರೊಟ್ಟಿ ಎಲ್ಲ ಮಾಡೋಕ್ಕೋದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಇದನ್ನು ಮಾಡೋದ್ರಲ್ಲಿ ಕಮ್ಮಿ ಟೈಮಲ್ಲೇ ಮಾಡ್ಕೋಬೋದು. ಬಟ್ ಅಕ್ಕಿನ ನೈಟೇ ನೆನೆಯೋಕ್ಕೆ ಹಾಕಿರಬೇಕು ಅಷ್ಟೇ. ಇವಾಗ ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ತವನ ಇಟ್ಟಿದ್ದೀನಿ. ಇದು ದೋಸೆ ಮಾಡೋದು. ನಾವು ರೊಟ್ಟಿ ದೋಸೆ ಎರಡನ್ನೂ ಇದರಲ್ಲೇ ಮಾಡ್ತೀವಿ. ಕಾಯೋಕ್ಕೆ ಇಟ್ಬಿಟ್ಟು ತವ ಕಾದ್ಮೇಲೆ ನಾವು ದೋಸೆ ಯಾವ ಥರ ಹಾಕ್ತೀವಿ ಅದೇ ಥರ ಹಾಕಬೇಕು. ಒಬ್ಬೊಬ್ಬರು ಕೈಲೂ ಕೂಡ ಬಳಿತಾರೆ. ನನಗೆ ಕೈಲಿ ಬಳಿಯೋದಕ್ಕೆ ಬರೋದಿಲ್ಲ, ಸೊ ನಾನು ಸೌಟಲ್ಲೇ ದೋಸೆ ಹಾಕ್ತೀವಲ್ಲ ಆ ಥರನೇ ಹಾಕ್ತೀನಿ. ಇದನ್ನು ಈ ಥರ ಬಳಿದ್ಬಿಟ್ಟು ಹಾಗೆ ಬಿಡಬಾರ್ದು, ಮೇಲೆ ವೈಟ್ ಆಗುತ್ತೆ. ಸೊ ಮುಚ್ಚಿದರೆ ಆ ಥರ ಯಾವುದೂ ಆಗೋದಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೊಟ್ಟಿ ಥರ ನಾವು ತಟ್ಟಿಬಿಟ್ಟು ಹಾಕಿದ್ರು ಒಂದು ಕಡೆ ಸೈಡ್ ಈ ಥರ ಬರುತ್ತಲ್ವ, ಆ ಥರ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿ ಥರನೇ. ಇವಾಗ ಅದೇ ಎದ್ದೇಳುತ್ತೆ, ನಾವು ಎತ್ತೋದೇನು ಬೇಕಾಗಲ್ಲ. ದೋಸೆ ತವ ಮೇಲೆ ಹಾಕಿ ನಾನ್ ಸ್ಟಿಕ್ ಎಲ್ಲ ಇರುತ್ತಲ್ವ ಅದ್ರ ಮೇಲೆ ಕೂಡ ನೀವು ಹಾಕೋಬೋದು. ಇಲ್ಲಾಂದರೆ ಕಬ್ಬಿಣದ ತವಗಳು ಬರ್ತಲ್ಲ ಅದ್ರ ಮೇಲೆ ಹಾಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಪ್ಲೇಟು ಅಥವಾ ತಟ್ಟೆನ ಮುಚ್ಚಬೇಕು. ಇದನ್ನು ರೊಟ್ಟಿ ಇಷ್ಟಪಡೋರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡೋದು ಈಸಿ ಅಲ್ವಾ, ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಥರನೇ ಹಾಕ್ಕೊಂಡು ತಿನ್ಬೋದು. ನೋಡಿ, ಅಷ್ಟೊಂದು ಕಷ್ಟ ಏನಾಗಲ್ಲ, ತುಂಬಾ ಈಸಿಯಾಗಿ ಬರುತ್ತೆ. ನಾನ್ ಸ್ಟಿಕ್ಕಲ್ಲಿ ಅದೇ ಎದ್ದೇಳುತ್ತೆ. ಇಲ್ಲಿ ದೋಸೆ ಕಲ್ಲಲ್ವ, ಸೊ ನಾವು ಸ್ವಲ್ಪ ಪ್ರೆಸ್ ಮಾಡಿ ಎತ್ತಿದ್ರೆ ಬರುತ್ತೆ. 1-2 ಉಯ್ಯೋ ತನಕ ಹಿಂಗೆ ಆಗುತ್ತೆ, ಡೋಂಟ್ ವರಿ. ಆಮೇಲೆ ಸರಿ ಹೋಗುತ್ತೆ, ನೀಟಾಗಿ ಬರುತ್ತೆ. ಈ ಥರ ಮುರಿಯೋದು ಏನೂ ಆಗಲ್ಲ. 1-2 ಫಸ್ಟ್ ಸಲ ದೋಸೆ ಹಾಕಿರೋ ತವ ಅಲ್ವಾ, ಸೊ ಆ ಥರ ಆಗುತ್ತೆ. ನಾನು ಈರುಳ್ಳಿ ಚಟ್ನಿನ ಮಾಡಿದ್ದೆ. ನಿಮಗೂ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ಯಾವುದಾದ್ರೂ ಆಗುತ್ತೆ. 1-2 ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಅದು ಮೆತ್ತಗೆ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡ್ಕೋಬೇಕು. ಎಣ್ಣೆ 2 ಸ್ಪೂನ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸಣ್ಣಗೆ. ಮಿಕ್ಸರ್ ಜಾರಿಗೆ ಹಾಕೋಕ್ಕೆ ರುಬ್ಬಕ್ಕಾಗ್ತೀವಲ್ಲ ಆವಾಗ 1 ಸ್ಪೂನು ಜೀರಿಗೆನ ಹಾಕಿಬಿಟ್ಟು ಬೇಕಿದ್ದರೆ ತೆಂಗಿನಕಾಯಿನ ಹಾಕಿಬಿಟ್ಟು ರುಬ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ತಣ್ಣಗಾಗಿ ರುಬ್ಬಿದ್ದೀನಿ. ಒಗ್ಗರಣೆಗೆ 1 ಸ್ಪೂನ್
ಆಯಿಲ್ನ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದೇ ಒಗ್ಗರಣೆ ಆಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಸೇರಿಸ್ಕೊಂಡ್ರೆ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನಾನು ಮಾಡಿದ್ನಲ್ಲ ಒತ್ತಲಿಗೆ, ಅದ್ರ ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಂದರೆ ಚಟ್ನಿಗೆ ಕಾಯಿನೂ ಕೂಡ ಸೇರಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.